ಎಲ್ಲರಿಗೂ ನಮಸ್ಕಾರ. ಆಟೋ ವಸ್ ಕ್ಯಾಬ್ ಯಾವುದು ಬೆಸ್ಟು ದುಡಿಯಕ್ ಅಂತ ಅಂದ್ಬಿಟ್ಟು ಅಂದ್ರೆ 1 ವರ್ಷ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ ಆಯ್ತಾ. ಅದ್ರಲ್ಲಿ ಹೇಳಿದ್ದೆ, ಬಟ್ ಏನಂತಂದ್ರೆ ಮತ್ತೆ ಇನ್ನೊಂದು ಡಿಮ್ಯಾಂಡ್ ಅಲ್ಲಿ ತುಂಬಾ ಜನ ಆ ವಿಡಿಯೋಗೆ ತುಂಬಾ ಕಮೆಂಟ್ ಬರ್ತಿತ್ತು, ಬ್ರದರ್ ಇನ್ನೊಂದು ವಿಡಿಯೋ ಮಾಡಿ. ಇವಾಗ 2025 ಆ ವಿಡಿಯೋ ಬಂದ್ಬಿಟ್ಟು 23 ಏನೋ ಮಾಡಿದ್ದೆ ಅನ್ಕೊಂಡಿದ್ದೀನಿ. 1 ವರ್ಷ 2 ವರ್ಷ ಆಗ್ತಾ ಬಂತು. ಇವಾಗ ಹೊಸದಾಗಿ ಮಾಡಿ ಇವತ್ತಿನ ಸಿಚುವೇಶನ್ ಅಲ್ಲಿ ಯಾವ ತರ ಇದೆ ಕ್ಯಾಬ್ ಬಿಸ್ನೆಸ್, ಆಟೋ ಬಿಸ್ನೆಸ್ ಯಾವುದು ಒಳ್ಳೇದು ನಮ್ಗೆ ಅಂತ ಅಂದ್ಬಿಟ್ಟು ತುಂಬಾ ಜನ ಕಮೆಂಟ್ ಮುಖಾಂತರವಾಗಿ ಕೇಳ್ತಿದ್ರಲ್ವಾ, ಅದಕ್ಕೋಸ್ಕರ ಮತ್ತೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಬಾಲಕೃಷ್ಣ. ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಬೇಗ ಟಕ ಅಂತ ಅಂದ್ಬಿಟ್ಟು ಡಿಸ್ಕಷನ್ ಸ್ಟಾರ್ಟ್ ಮಾಡ್ಕೊಬಿಡ್ತೀನಿ ಆಯ್ತಾ. ಸೊ ಸ್ನೇಹಿತರೆ, ಎಷ್ಟು ನಾಲೆಜ್ ಇದೆ ನನಗೆ ನಾನು ತಿಳಿದಂಗೆ ಅಷ್ಟು ಮಾತ್ರ ನಿಮಗೆ ಈ ವಿಡಿಯೋ ಮುಖಾಂತರವಾಗಿ ಹಂಚ್ಕೊತೀನಿ ನನ್ನ ನಾಲೆಜ್ನ ಆಯ್ತಾ. ಸೊ ಮುಂಚೆ ಒಂದು ಬ್ರೀಫ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, ಮುಂಚೆ ನಾನು ಕೂಡ ಕ್ಯಾಬ್ ಓಡಿಸ್ತಾ ಇದ್ದೆ. ಅವಾಗ ನನ್ನ ಟೈಮ್ ಫುಲ್ ಬಂದ್ಬಿಟ್ಟು 24 ಗಂಟೆನೂ ಆನ್ ರೋಡೇ ಕೊಟ್ಬಿಟ್ಟಿದ್ದೆ ಆಯ್ತಾ. ಆಮೇಲೆ ಸ್ವಲ್ಪ ಲಾಸ್ ಆಯಿತು, ಕೊರೋನಾ ಟೈಮಲ್ಲೆಲ್ಲ ಬಂದಾಗ ಏನೇನೋ ನಡೆದೋಗ್ಬಿಡ್ತು. ಅದಾದ್ಮೇಲಿಂದ ಅದ್ರದ್ದು ಕ್ಯಾಬ್ ಸವಾಸ ಬೇಡ ಅಂತ ಅಂದ್ಬಿಟ್ಟು ಇವತ್ತು ಒಂದೊಂದ್ಸತಿ ಆಸೆ ಆಗುತ್ತೆ ಕ್ಯಾಬ್ ಹಾಕೋಣ ಅಂತ ಅಂದ್ಬಿಟ್ಟು. ಏನು ಮಾಡೋಣ ಅಂದರೆ EMI ತಗೊಳೋದೇನು ದೊಡ್ಡ ವಿಷಯ ಏನು ಅಲ್ಲ. ಆರಾಮಾಗಿ ಒಂದು 2 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಹೋಗಿ ಕ್ಯಾಬ್ನ ನಾವು ಬುಕ್ ಮಾಡ್ಬೋದು. ಬೇಕಿರುವಂಥ ಗಾಡಿ ಒಂದು 3 ವರ್ಷ 4 ವರ್ಷ EMI ಹಾಕ್ಕೊಂಡು ತಗೋಬೋದು. ಆದರೆ ನಾನು ಇವಾಗ ಆ ಸಿಚುವೇಶನಲ್ಲಿ ಇಲ್ಲ. ಸೊ ಇದು ನನ್ನ ಬಗ್ಗೆ ಹೇಳ್ಬೇಕು ಅಂದರೆ, ಸೊ ತುಂಬ ಜನ ಅನ್ಕೋಬೋದು ಬರೀ ನಾನು ಆಟೋ ಓಡಿಸ್ಕೊಂಡೇ ಇದ್ದೆ ಅಂತ ಅಂದ್ಬಿಟ್ಟು. ಆ ಥರ ಇಲ್ಲ. ತುಂಬ ಹಲವಾರು ಕೆಲಸಗಳನ್ನ ಮಾಡಿದ್ದೀನಿ. ಕ್ಯಾಬ್ ಕೂಡ ನಂದೇ ಸ್ವಂತ ತಗೊಂಡು ಅದರಲ್ಲೂ ಕೂಡ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಆಗಿ ಲಾಸ್ ಮಾಡಿಕೊಂಡು ಅದನ್ನು ಬಿಟ್ಟಿದ್ದು. ಅದಾದಮೇಲೆ ಆಟೋನ ಮತ್ತೆ ಸ್ಟಾರ್ಟ್ ಮಾಡಿದ್ದು. ಬನ್ನಿ ಇವತ್ತು ಈ ವಿಡಿಯೋದಲ್ಲಿ ಆಟೋ ವಸ್ ಕ್ಯಾಬ್ ಆಯಿತಾ. ಮೊದಲನೇದಾಗಿ ಹೇಳಬೇಕು ಅಂದರೆ ಆಟೋಯಿಂದ ಸ್ಟಾರ್ಟ್ ಮಾಡೋಣ. ಆಟೋಗೆ ಎಷ್ಟಪ್ಪ ಇನ್ವೆಸ್ಟ್ಮೆಂಟು ಇವತ್ತಿನ ದಿವಸದಲ್ಲಿ? ಇವಾಗ 2025 ನಡೀತಾ ಇದೆ. ಇವಾಗ ಇರುವಂತಹ ರೇಟು ಆಟೋಗೆ ಅಂತಂದರೆ 3 ಲಕ್ಷ ಒಳಗಡೆ DL ಪರ್ಮಿಟು ಸಿಗುತ್ತೆ ಆನ್ ರೋಡ್ ಆಯಿತಾ. ಅರೌಂಡ್ ನಾನು ಹೇಳ್ತಿರೋದು ಇಷ್ಟೇ ಆಗುತ್ತೆ ಅಷ್ಟೇ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಿರೋದು ಏನಪ್ಪ ಅಂತಂದರೆ ಒಂದು ರೌಂಡ್ ಫಿಗರಾಗಿ ಹೇಳ್ತಾ ಇದ್ದೀನಿ. ಒಂದು 3 ಲಕ್ಷ ಒಳಗಡೆ ನಿಮಗೆ ಆಟೋ ಸಿಗುತ್ತೆ ಆಯ್ತಾ, ಫುಲ್ ಕ್ಯಾಶಲ್ಲಿ. ಒಂದು ಕ್ಯಾಬ್ ಹಾಕೊಂತೀವಿ ಅಂತ ಅಂದರೆ ಎಷ್ಟಪ್ಪ ಬಂಡವಾಳ ಬೇಕು ಅಂದರೆ, ಇವಾಗಿರುವಂತಹ ಸಿಚುವೇಶನ್ನಲ್ಲಿ ಒಂದು ಅಂದಾಜಾಗಿ ಹೇಳ್ಬೇಕು ಅಂದರೆ ಒಂದು 10 ಲಕ್ಷ ಅಂತ ಇಟ್ಕೊಳ್ಳಿ. ಒಂದು 10 ಲಕ್ಷ ರೂಪಾಯಿ ಆದರೂ ಬೇಕು. ಒಂದು 50,000 60,000 ಹಿಂದೆ ಮುಂದೆ ಆಗುತ್ತೆ. ನಾನು ರೌಂಡ್ ಫಿಗರ್ ಆಗಿ ಹೇಳ್ತಾ ಇದ್ದೀನಿ. ಒಂದು 10 ಲಕ್ಷ ರೂಪಾಯಿ ಆದರೂ ಬೇಕೇ ಬೇಕು ಇವತ್ತಿನ ದಿವಸದಲ್ಲಿ. ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊತೀವಿ ಅಂದ್ರೂ ಕೂಡ ಒಂದು ಚೆನ್ನಾಗಿರೋ ಗಾಡಿ ತೊಗೊತೀವಿ ಅಂದ್ರೆ ಒಂದು 5.5 6 ಲಕ್ಷ ರೂಪಾಯಿ ಅಂತೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಸೆಕೆಂಡ್ ಹ್ಯಾಂಡಿಗೆ. ಹಾಗೆ ಆಟೋ ಸೆಕೆಂಡ್ ಹ್ಯಾಂಡು ನಾವು ಒಂದು 5-6 ವರ್ಷ ಹಳೆ ಗಾಡಿ ತೊಗೊತೀವಿ ಅಂದ್ರೆ ಅದೊಂದು 1.5 ಲಕ್ಷ ಅಂತ ಇಟ್ಕೊಳ್ಳಿ, ಸರಿನಾ. ಸೊ ಬೆಂಗಳೂರಲ್ಲೇ ಈ ಥರ ಸಿಚುವೇಶನ್ ಇರೋದು ಆಟೋ ಮತ್ತು ಕ್ಯಾಬ್ದು ರೇಟಲ್ಲಿ. ಹಾಗೆ ಈಗ ಯಾವುದು ಬೆಸ್ಟು ಗುರು, ಕ್ಯಾಬ್ ಒಳ್ಳೇದಾ ಆಟೋ ಒಳ್ಳೇದಾ ಅಂತಂದರೆ, ಸೊ ಇದು ಬಂದು ನನ್ನ ಅನಿಸಿಕೆನ ನಾನು ತಿಳಿಸ್ತಾ ಇರೋದು. ಮೊದಲನೇದಾಗಿ ಆಟೋಯಿಂದಾನೇ ಸ್ಟಾರ್ಟ್ ಮಾಡಿಬಿಡ್ತೀನಿ. ಆಗಲೇ ಹೇಳ್ದಂಗೆ ಆಟೋ ಬಂದುಬಿಟ್ಟು ಒಂದು 3 ಲಕ್ಷ ರೂಪಾಯಿ ಅಂತ ಇಟ್ಕೊಳ್ಳಿ ಹೊಸ ಆಟೋನೇ ತೊಗೊಂಡ್ರೆ. ಇವಾಗ ನಾವು ಕಂಪ್ಯಾರಿಸನ್ ಮಾಡ್ತಿರೋದು ಕ್ಯಾಬ್ಗೆ. ಹೇಳ್ಬೇಕು ಅಂತಂದರೆ ಕಂಪ್ಯಾರಿಸನ್ ನಾವು ಮಾಡೋಕ್ಕೆ ಆಗಲ್ಲ ಆಟೋ ಮತ್ತು ಕ್ಯಾಬ್ಗೆ. ಯಾಕೆ ಅಂತ ಅಂದರೆ ಇನ್ವೆಸ್ಟ್ಮೆಂಟ್ ಕೂಡ ತುಂಬ ಡಿಫ್ರೆನ್ಷಿಯೇಟ್ ಇದೆ ಕ್ಯಾಬ್ಗೂ ಮತ್ತು ಆಟೋಗೆ. ಅದ್ರ ಜೊತೆಗೆ ದುಡಿಮೆ ಟೈಮಿಂಗ್ಸು ಕೂಡ ತುಂಬಾ ಡಿಫ್ರೆನ್ಷಿಯೇಟ್ ಇದೆ ಆಯಿತಾ. ಈಗ ಮೊದಲನೇದಾಗಿ ಹೇಳಬೇಕು ಅಂದರೆ, ಈಗ ಒಂದು ಆಟೋ ತೊಗೊಂಡ್ರೆ ಎಷ್ಟು ದುಡಿಬೋದು ಆ್ಯಾವ್ರೇಜಾಗಿ ಅಂತ ಅಂದರೆ, ಒಂದು ದಿನಕ್ಕೆ ಒಂದು ನಾರ್ಮಲಾಗೆ ನಾವು ಡ್ಯೂಟಿ ಮಾಡ್ತೀವಿ, ಒಂದು 8 ಅವರ್ 10 ಅವರ್ 12 ಅವರ್ ಡ್ಯೂಟಿ ಮಾಡ್ತೀವಿ ಅಂದರೆ ಒಂದು 2,000 ಇಂದ 2,500ವರೆಗೂ. ಸೊ ಅದ್ರ ಮೇಲೆ ಮಾಡೋರು ಇದ್ದಾರೆ. ನಾನು ಹೇಳ್ತಿರೋದು ಒಂದು ಆ್ಯಾವ್ರೇಜಾಗಿ ಆಯಿತಾ. ಒಂದು ಆ್ಯಾವ್ರೇಜಾಗಿ ಹೇಳಬೇಕು ಅಂತ ಅಂದರೆ ಒಂದು 2,000 ಇಂದ 2,500 ರೂಪಾಯಿ ಒಳಗಡೆ ಕರೆಕ್ಟಾಗಿ ಬಿಸ್ನೆಸ್ ಆಯಿತು ಅಂತಂದರೆ, ಕರೆಕ್ಟಾಗಿ ಡ್ಯೂಟಿ ಸಿಕ್ತು ಅಂದರೆ, ಕರೆಕ್ಟಾಗಿ ಡ್ಯೂಟಿ ಸೆಟ್ ಆಯಿತು ಅಂತಂದರೆ ಈ ದುಡ್ಡನ್ನ ಈ ಅರ್ನಿಂಗ್ಸ್ನ ನಾವು ಮಾಡ್ಬೋದು. ಒಂದು ಎಕ್ಸಾಂಪಲ್ಲು, ಒಂದು 2,000 ರೂಪಾಯಿ ದುಡಿದ್ರಿ ಅಂದ್ಕೊಳ್ಳಿ, ಒಂದು 300 ಇಂದ 350 ರೂಪಾಯಿ ಗ್ಯಾಸ್ ಹೋಗುತ್ತೆ ಆಯಿತಾ. ಒಂದು 300 ರೂಪಾಯಿ ಹೋದ್ರು 1,700 ರೂಪಾಯಿ ಉಳ್ಕೊಂತು. ಅಲ್ಲಿ ನೀವು ಫುಲ್ ಕ್ಯಾಶಲ್ಲಿ ಇದೆಯಾ ಇಲ್ಲಾಂದರೆ ನೀವು EMI ತಗೊಂಡಿದ್ದೀರಾ ಅನ್ನೋದನ್ನ ನೀವು ಒಂದು ಲೆಕ್ಕ ಮಾಡ್ಕೊಳ್ಳಿ. ತಿಂಗಳಿಗೆ ಆ್ಯಾವ್ರೇಜ್ ಎಷ್ಟು ಬರುತ್ತೆ ಅಂತ. ಸೊ ತಿಂಗಳು ಪೂರ್ತಿ ನಾವು ಡ್ಯೂಟಿ ಮಾಡ್ತೀವಿ ಅಂದರೆ ಆಗಲ್ಲ. ಒಂದು 5-6 ದಿನ ಆದರೂ ರೆಸ್ಟ್ ಬೇಕಾಗುತ್ತೆ. ಯಾಕಂದರೆ ಒಂದೇ ಪೊಸಿಷನಲ್ಲಿ ಹಿಂಗೆ ಕುತ್ಕೊಂಡು ಗಾಡಿ ಓಡಿಸೋದು ಅಂತಂದರೆ ಸಿಕ್ಕಾಬಟ್ಟೆ ಪೇಯ್ನ್ ಬಂದುಬಿಟ್ಟಿರುತ್ತೆ. ಇದೆಲ್ಲ ಕೈಯೆಲ್ಲ ಕ್ಲಚ್ ಹಾಕಿ ಸೆಳೆತ ಕಾಲು
ಒಂದೇ ಪೊಸಿಷನಲ್ಲಿ ಬೆನ್ನು ಈ ಥರ ಎಲ್ಲ ಪೇಯ್ನ್ ಬಂದ್ಬಿಟ್ಟಿರುತ್ತೆ. ಒಂದು 5 ದಿನ ಅಂದರೂ ಮನುಷ್ಯ ಅದನ್ನು ಬೇಕೇ ಬೇಕು ರೆಸ್ಟ್ ಮಾಡೋಕ್ಕೆ. ಸರಿನಾ? ಈ ಸಿಚುವೇಶನ್ ಬಂದು ಆಟೋದಲ್ಲಿರೋದು. ಈಗ ಕ್ಯಾಬ್ ಸಿಚುವೇಶನ್ ಬರೋಣ. ಕ್ಯಾಬ್ ಡ್ಯೂಟಿ ಬಗ್ಗೆ. ಕ್ಯಾಬ್ನ ನೀವು ಅಗ್ರಿಗೇಟರ್ ಕಂಪ್ನಿನಲ್ಲಿ ಅಟ್ಯಾಚ್ ಮಾಡಿಕೊಂಡು ಅದ್ರ ಜೊತೆಗೆ ಈ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಂಪ್ನಿ ಕೂಡ ಡ್ಯೂಟಿ ಮಾಡ್ಕೋಬೋದು. ಸರಿನಾ? ಕೆಲವೊಬ್ರು ಕಸ್ಟಮರ್ ಡೈರೆಕ್ಟ್ ಕೂಡ ಆಗ್ತಾರೆ. ಸೊ ಈ ಥರ ಮಾಡ್ಕೋಬೋದು. ಇವಾಗ ನೀವು MNC ಕಂಪ್ನಿಗಳಿಗೆ ಏನಾದರೂ ಅಟ್ಯಾಚ್ ಮಾಡ್ಕೊಂಡ್ರೆ ಅದು ಶಿಫ್ಟ್ ವೈಸ್ ಇರುತ್ತೆ. ಮಿನಿಮಮ್ ಅಂದ್ರೂ ಒಂದು 14, 15, 16 ಅವರ್ ಕೊಡಲೇಬೇಕಾಗುತ್ತೆ. ಸೊ ಈ ಥರ MNC ಕಂಪ್ನಿ ಬಗ್ಗೆ ಅದು ಬಂದ್ಬಿಟ್ಟು ಟ್ರಿಪ್ ಶೀಟು ಪ್ಯಾಕೇಜ್ ಲೆಕ್ಕದಲ್ಲಿರುತ್ತೆ. ಸರಿನಾ? ಕೆಲವೊಬ್ಬರಿಗೆಲ್ಲ ನಂದು EMI ಹೋದ್ರೆ ಸಾಕು, ನನಗೇನೋ ಒಂದು ಬಂದರೆ ಸಾಕು, ತಿಂಗ್ಳಿಗೆ ಒಂದು 10-15 ಸಾವಿರ ರೂಪಾಯಿ ಬಂದರೆ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಾರೆ. ಅವ್ರಿಗೆಲ್ಲ ಬಂದ್ಬಿಟ್ಟು ಈ ಪ್ಯಾಕೇಜ್ ಡ್ಯೂಟಿಗೆ ಹೋದ್ರೆ ಸಾಕು. ಈ ಥರ ಡ್ಯೂಟಿಗಳನ್ನ ಮಾಡ್ಕೋಬೋದು ಒಂದು ಕ್ಯಾಬಲ್ಲಿ. ಅದ್ರ ಜೊತೆಗೆ ಕ್ಯಾಬಲ್ಲೇ ರೆಸ್ಟ್ ಕೂಡ ಮಾಡ್ಕೋಬೋದು. ನಿಮ್ಗೆ ಗೊತ್ತಿದೆ ಆಟೋದಲ್ಲಿ ಬಂದು ರೆಸ್ಟ್ ಮಾಡೋಕ್ಕೆ ಕಷ್ಟ ಇದೆ, ಯಾಕಂದ್ರೆ ಚಿಕ್ಕ ಗಾಡಿ ಹಾಕಿರೋದ್ರಿಂದಾಗಿ ಒಂದು ಕಾಲು ನೀಡೋಕ್ಕೆ ಕೂಡ ಆಗಲ್ಲ. ಹೆಂಗೋ ಪರಿಕೊಂಡು ಹೆಂಗಾದ್ರೂ ಒಂದು ಸ್ವಲ್ಪ ಮ್ಯಾನೇಜ್ ಮಾಡ್ಕೋಬೋದು. ಒಂದು ಅರ್ಧ ಗಂಟೆ 1 ಅವರ್ ಹೊರತು ನೀವು ಫುಲ್ ಟೈಮ್ ಅದರಲ್ಲೇ ಇರ್ತೀನಿ ಅಂತಂದರೆ ಆಗೋದಿಲ್ಲ. ಮೊನ್ನೆ ಯಾರೋ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಫೋನ್ ಮಾಡಿದ್ರು, ಆಟೋದಲ್ಲೇ ಮನ್ಕೊಂಡು ಹೆಂಗೋ ನಾನು ಮ್ಯಾನೇಜ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಆಟೋದಲ್ಲಿ ಆ ಥರ ಮಾಡೋಕ್ಕಾಗಲ್ಲ. ಇನ್ನು ಕ್ಯಾಬಲ್ಲಾದರೆ ಅಟ್ಲೀಸ್ಟು ಸೀಟ್ನ ಹಿಂದಕ್ಕೆ ಮಡಚ್ಕೊಂಡು ನಾವು ಕಾಲು ನೀಡ್ಕೊಂಡು ಅದು ಅಟ್ಲೀಸ್ಟ್ ರೆಸ್ಟ್ ಮಾಡ್ಬೋದು. 2 ಅವರ್ 3 ಅವರ್ 4 ಅವರ್ ಕೂಡ ಮನ್ಕೋಬೋದು. ತುಂಬ ಜನ ಆ ಥರ ಮಾಡ್ತಿದ್ದಾರೆ. ಹೀಗೆ ಹೊರಗಡೆ ಹಮಾಮಲ್ಲಿ ಅಲ್ಲಿ ಇಲ್ಲಿ ಸ್ನಾನ ಮಾಡಿಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ಕೊತಾರೆ. ಮನೆ ಥರ ಒಂದು ಕ್ಯಾಬ್ ಇತ್ತು ಅಂತ ಅಂದರೆ. ಆದರೆ ಏನಪ್ಪ ಅಂದರೆ ಕ್ಯಾಬಲ್ಲಿ ಬಂದು 24 ಅವರ್ ಟೈಮ್ ಕೊಡಲೇಬೇಕಾಗುತ್ತೆ. ಆಟೋಗಳಿಗೆ ಕೊಡೋ ಥರ ಟೈಮಿಂಗ್ಸ್ ಕೊಡೋಕೆ ಆಗೋದಿಲ್ಲ. ಮಿನಿಮಮ್ ಅಂತ ಅಂದರು ಒಂದು ಲೆಕ್ಕಾಚಾರದಲ್ಲಿ ಇಟ್ಕೊಳ್ಳಿ 24 ಅವರ್ ಅಂತಲೇ ಇಟ್ಕೊಳ್ಳಿ. ಅಷ್ಟು ಟೈಮ್ ಮ್ಯಾನೇಜ್ ಮಾಡೋಕ್ಕೆ ಆಗಲ್ಲ. ಇನ್ನು ಆಟೋ ಕಂಡೀಷನಲ್ಲಿ ಹಂಗಿಲ್ಲ. ಆಟೋದಲ್ಲಿ ಬಂದುಬಿಟ್ಟು ಲಿಮಿಟೆಡ್. ಇವಾಗ ಮಾರ್ನಿಂಗ್ ಒಂದು 4-5 ಗಂಟೆ ಅಂತ ಇಟ್ಕೊಳ್ಳಿ ಡ್ಯೂಟಿ ಸ್ಟಾರ್ಟ್ ಆದರೆ, ರಾತ್ರಿ ಒಂದು 10 ಗಂಟೆವರೆಗೂ ಡ್ಯೂಟಿ ಇರುತ್ತೆ. ಅಗ್ರಿಗೇಟರ್ ಕಂಪ್ನಿ ಮೇಲೆ ನಾವು ಆಟೋನ ಅಟ್ಯಾಚ್ ಮಾಡಿರ್ತೀವಲ್ಲ, ಹಾಗಾಗಿ ಏನಾಗುತ್ತೆ ಅವರು ಟೈಮು ಅವ್ರದ್ದೇನಂದರೆ 10:30 11 ಗಂಟೆ ಮೇಲೇ 1.5 ಲೆಕ್ಕಾಚಾರದಲ್ಲಿ ಆಟೋಗಳಿಗೆ ನೈಟ್ ಫೇರ್ನ ಕೊಡೋದು ರೇಟು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗೌರ್ಮೆಂಟ್ ಲೆಕ್ಕದಲ್ಲಿ ನೋಡಿದ್ರೆ ಒಂದು 10 ಗಂಟೆ ಮೇಲೆ ಎಲ್ಲ 10 ಗಂಟೆ ಆಯ್ತಿದ್ದಂಗೆ 1.5 ಮೀಟ್ರ್ ಸ್ಟಾರ್ಟ್ ಆಗುತ್ತೆ. ಬಟ್ ಏನಂತಂದರೆ ಆಟೋಗಳಿಗೆ 1.5 ಮೀಟ್ರು ನಾವು ಎಷ್ಟೋ ಕಾಲನೇ ಆಗೋಯ್ತು. 2012, 13, 14 ಆ ಟೈಮಲ್ಲಿ ಬರ್ತಿತ್ತು ಆಯಿತಾ ಕಸ್ಟಮರ್ ಕೊಡೋರು 1.5 ಮೀಟ್ರು. ಬಟ್ ಇವಾಗಂತೂ ನಾನು 1.5 ಮೀಟ್ರ್ ಮಾಡಿರೋದು ನೆನಪೇ ಬರ್ತಿಲ್ಲ. ಸೊ ಈ ಸಿಚುವೇಶನ್ ಇರೋದು ಆಟೋಗಳಿಗೆ. ಒಂದು 10 ಗಂಟೆ ಮೇಲೆ 9:30 10 ಗಂಟೆ ಮೇಲೆ ಡ್ಯೂಟಿಗಳು ತೀರಾ ಕಡಿಮೆ ಆಯಿತಾ ಆಟೋಗಳಿಗೆ. ಯಾಕಂತಂದರೆ ಇವಾಗ ನಾವು ಆಟೋಗೆ 1.5 ಮೀಟ್ರ್ ಕೊಡೋ ಬದಲು ಕ್ಯಾಬಲ್ಲೇ ಹೋಗ್ಬೋದಲ್ವಾ ಸೊ ಅನ್ನೋದು ಕಸ್ಟಮರ್ದು ಅನಿಸಿಕೆ. ಸೊ ಅವಾಗ ಚೀಪ್ ತೋರಿಸೋದು, ಕ್ಯಾಬ್ ಚೀಪ್ ತೋರಿಸುತ್ತೆ, ಆಟೋ ಕಾಸ್ಟ್ಲಿ ತೋರಿಸುತ್ತೆ. ಒಂದು 10:30 11 ಗಂಟೆ ಮೇಲೆ ಆಟೋಗಳು ಬಂದ್ಬಿಟ್ಟು ಕಾಸ್ಟ್ಲಿ ತೋರಿಸುತ್ತೆ, ಕ್ಯಾಬ್ ರೇಟ್ ಬಂದು ಕಮ್ಮಿ ತೋರಿಸುತ್ತೆ. ಹಾಗೆ ಟ್ರಾಫಿಕ್ ಕೂಡ ಒಂದು 10:30 11 ಗಂಟೆ ಮೇಲೆ ಕಡಿಮೆ ಇರುತ್ತೆ. ಹಂಗಾಗಿ ಕಸ್ಟಮರ್ ಕೂಡ ಯೋಚನೆ ಮಾಡ್ತಾನೆ ಆಟೋಗೆ ಇಷ್ಟು ಕೊಡೋ ಬದಲು ಏನಕ್ಕೆ ನಾನು ಅದೇ ದುಡ್ಡು ಉಳಿತದಲ್ವಾ ಕ್ಯಾಬಲ್ಲಿ ಹೋಗೋಣ ಅನ್ನೋ ಲೆಕ್ಕಾಚಾರದಲ್ಲಿ ಹೋಗ್ತಾರೆ. ಹಾಗೆ ಇನ್ನು ಕೆಲವೊಂದು ವಿಷಯ ಹೇಳಬೇಕು ಅಂತಂದರೆ ಆಟೋಗೆ ಬಂದುಬಿಟ್ಟು ಇವಾಗ ರೇಟ್ ಜಾಸ್ತಿ ಆಗಿದೆ. ಕಿಲೋಮೀಟ್ರಿಗೆ 18 ರೂಪಾಯಿ ಸಿಗ್ತಿದೆ. ನನ್ನ ಕೇಳ್ದಂಗೆ ನನ್ನ ಫ್ರೆಂಡ್ಸು ಓಡಿಸ್ತಾರಲ್ವ ಕ್ಯಾಬ್ನ, ಅವ್ರು ಹೇಳ್ತಿರೋದೇನಂತಂದರೆ ಒಂದೊಂದು ಸತಿ 12 ರೂಪಾಯಿ 13 ರೂಪಾಯಿ ಸಿಗೋದೇ ಕಷ್ಟ ಇದೆ ಅಂತ ಹೇಳ್ತಾರೆ ಇದು ಕ್ಯಾಬ್ಗಳಿಗೆ. ಬಟ್ ಏನಂತಂದರೆ ಹೆಂಗೋ ಮ್ಯಾನೇಜ್ ಮಾಡ್ತಾರೆ. ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ಪೀಕ್ ಅವರ್ ಮೇಯ್ನು ಕ್ಯಾಬ್ಗಳಿಗೆ ಒಳ್ಳೆ ರೇಟ್ ಸಿಗ್ತಿರೋದು ಅಂತ ಹೇಳಿದ್ರು ನನ್ನ ಫ್ರೆಂಡ್ಸು. ಅಂದರೆ ಮೇಯ್ನಾಗಿ ಪೀಕ್ ಅವರಲ್ಲಿ ಬಂದು ಇವಾಗ ಆಟೋಗೆ ಬಂದು ಒಂದು 200 ರೂಪಾಯಿ ಆದರೆ ಕ್ಯಾಬಿಗೆ ಬಂದುಬಿಟ್ಟು 300 ರೂಪಾಯಿ ಆಗುತ್ತೆ. ಸೊ ಯೋಚನೆ ಮಾಡಿ, ಇವಾಗ ಆಟೋ ಬಂದುಬಿಟ್ಟು ಮ್ಯಾಕ್ಸಿಮಮ್ ಅಂದರೆ ಒಂದು 2,000 ರೂಪಾಯಿ ದುಡಿಬೋದು ಅಂದ್ಕೊಳ್ಳಿ. ಈಗ ಕ್ಯಾಬಿಗೆ ಬಂದುಬಿಟ್ಟು ಒಂದು 3,000 3,500 ದುಡಿಬೋದು. ಅಲ್ಲಿ ಗ್ಯಾಸು ಮತ್ತು ಡೀಸೆಲ್ಲು ಇದಕ್ಕೆಲ್ಲ ನಾವು ಕಂಪೇರ್ ಮಾಡಿಕೊಂಡ್ರೆ ಆಟೋದಲ್ಲಿ ಬಂದು ನಿಮಗೆ ಒಂದು 2,000 ಮಾತ್ರ ಒಂದು 1,700 ರೂಪಾಯಿ ಉಳ್ಕೊಳುತ್ತೆ. ಅದೇ ನೀವು ಕ್ಯಾಬಲ್ಲಿ ಒಂದು 3,000 ರೂಪಾಯಿ ಮಾಡಿದ್ರೆ ಒಂದು 1,000 ರೂಪಾಯಿ ಗ್ಯಾಸ್ಗಂತ ಹೋದ್ರೂ 2,000 ರೂಪಾಯಿ ಉಳಿತದೆ ಆಯಿತಾ. ಆವ್ರೇಜ್ ಅಷ್ಟು ಜಾಸ್ತಿ ಏನು ಡಿಫ್ರೆನ್ಷಿಯೇಟ್ ಇಲ್ಲ ಅನ್ಸುತ್ತೆ. ಆದರೆ ಏನಂತಂದರೆ ಆಪ್ಷನ್ಗಳು ಜಾಸ್ತಿ ಇದ್ದಾವೆ ಆಯಿತಾ. MNC ಕಂಪ್ನಿಗೂ ಅಟ್ಯಾಚ್ ಮಾಡ್ಕೋಬೋದು, ಇಲ್ಲಿ ಅಗ್ರಿಗೇಟರ್ ಕಂಪ್ನಿ ಮುಖಾಂತರವಾಗಿ ನಾವು ಗಾಡಿನ ಆಪ್ರೇಟ್ ಮಾಡ್ಬೋದು. ಹಾಗೆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಟೂರಿಸ್ಟ್ ಲೈನ್ಗೂ ಎತ್ಕೊಂಡು ಹೋಗ್ಬೋದು. ಹಾಗೆ ನಮಗೆ ಪರ್ಸ್ನಲಾಗಿ ಎಲ್ಲಾದರೂ ಎತ್ಕೊಂಡು ಹೋಗ್ಬೇಕು ಅಂತಂದರೆ ನಮ್ಮ ಮನೆಗೆ ಕೂಡ ನಮಗೆ ಒಂದು ಗಾಡಿ ಅಂತ ಕೂಡ ಆಗುತ್ತೆ. ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಮೇಯ್ನ್ ವಿಷಯ, ಕ್ಯಾಬ್ ಇಟ್ಟಿದ್ರೆ ಏನೋ ಒಂಥರ ರೆಸ್ಪೆಕ್ಟು, ಈ ಕಾರ್ ಇಟ್ಕೊಂಡಿದ್ದಾನೆ ಅಂತ. ಆಟೋ ಇಟ್ಕೊಂಡಿದ್ರೆ ಅಷ್ಟೇ
ನೋ ರೆಸ್ಪೆಕ್ಟ್ ಆಯಿತಾ. ಅದನ್ನು ಮೇಯ್ನ್ ತುಂಬ ಜನ ನೋಡೋದು. ಆ ರೀಸನಿಂದ ಆಟೋ ಬದಲು ಕ್ಯಾಬ್ಗೆ ಹೋಗ್ಬಿಡೋಣ, ಹಾಗೆ ನಮ್ಮ ಸ್ವಂತಕ್ಕೆ ಕೂಡ ಯೂಸ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಆ ಥರ ಇರುತ್ತೆ. ನಮ್ಮ ಅಂದರೆ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ನಮ್ದು EMI ಏನೋ ಒಂದು ದುಡಿಮೆ ಆದಮೇಲೆ ಅದೇ ಸೇಮ್ ಗಾಡಿನ ತೊಗೊಂಡೋಗಿ ನಮ್ಮ ಮನೆಗಂತ ಯೂಸ್ ಮಾಡ್ಕೋಬೋದಲ್ವ, ನಮಗೊಂದು ಕಾರ್ ಮಾಡ್ಕೊಂಡಂಗೆ ಆಗುತ್ತಲ್ವಾ ಅನ್ನೋ ಲೆಕ್ಕಾಚಾರದಲ್ಲಿ ಈ ಕ್ಯಾಬ್ನ ತಗೊಳ್ಳೋದು. ಅದ್ರ ಜೊತೆಗೆ ಕ್ಯಾಬ್ಗೆ ಯಾವುದೇ ಥರ ಲಿಮಿಟೇಷನ್ ಇಲ್ಲ, ಇಂಟರ್ಸಿಟಿಗೂ ಹೋಗ್ಬೋದು ಆಯಿತಾ, ಎಲ್ಲಿ ಬೇಕಾದರೂ ಎತ್ಕೊಂಡು ಹೋಗ್ಬೋದು. ಅದು ಆಲ್ ಇಂಡಿಯಾ ಪರ್ಮಿಟು, ಅಂದರೆ ಪರ್ಮಿಟ್ನ ನಾವು ತಗೊಂಡು TP ಕಟ್ಕೊಂಡು ಆರಾಮಾಗೆ ಮೂವ್ ಮಾಡ್ಕೋಬೋದು. ಹಾಗೆ ಸ್ಟೇಟ್ ಪರ್ಮಿಟು, ಎಲ್ಲಿ ಬೇಕಾದರೂ ಸ್ಟೇಟಲ್ಲಿ ಎತ್ಕೊಂಡು ಹೋಗ್ಬೋದು. ಆದರೆ ಆಟೋನ ಆ ಥರ ಎತ್ಕೊಂಡು ಹೋಗೋಕೆ ಆಗೋದಿಲ್ಲ. ಬೆಂಗಳೂರಲ್ಲಿ ಬರೀ ಆ ಸಿಟಿ ಲಿಮಿಟಲ್ಲಿ ಮಾತ್ರ ಅಷ್ಟೇ, BBMP ಲಿಮಿಟಲ್ಲಿ ಮಾತ್ರನೇ ಆಟೋಗಳು ಓಡಬೇಕಂತ ಇರೋದು. ಅದಕ್ಕೆ ಅಷ್ಟೇ ಲಿಮಿಟ್ ಕೊಟ್ಟಿರೋದು, ಎಲ್ಲೂ ಬೇರೆ ಎಲ್ಲೂ ಗಾಡಿನೇ ಎತ್ಕೊಂಡು ಹೋಗೋಕ್ಕೆ ಆಗೋದಿಲ್ಲ. ಈ ಥರ ಇದೆ. ಹಾಗೆ ಮೇನ್ ಏನಪ್ಪ ಅಂತಂದರೆ, ಇನ್ನು ನನ್ನ ವಿಷಯದಲ್ಲಿ ಹೇಳಬೇಕು ಅಂದರೆ, ಕ್ಯಾಬ್ ಹಾಕ್ಕೊಂಡಾಗ ನಾನು 24 hour ಹೊರಗಡೆನೇ ಇದ್ದಿದ್ದು. ಆಟೋ ಇರೋದ್ರಿಂದಾಗಿ ಒಂದು ಟೈಮಿಂಗ್ಸು, ಒಂದು ರಾತ್ರಿ ಒಂದು 9-10 ಗಂಟೆಗೆಲ್ಲ ಮನೆಗೆ ಬಂದು ಸೇರ್ಕೊತೀನಿ. ರಾತ್ರಿ ಹೊತ್ತು ಒಂದು ಸ್ವಲ್ಪ ನೆಮ್ಮದಿಯಿಂದ ನಿದ್ದೆ ಮಾಡ್ತೀನಿ. ಸೊ ಈ ಥರ ಇದೆ. ಆದರೆ ಕ್ಯಾಬಲ್ಲಿ ಬಂದುಬಿಟ್ಟು ನಿಮಗೆ ಒಂದು ರಿಸ್ಟ್ರಿಕ್ಷನ್ ಇಲ್ಲ, ಮತ್ತು ಸೇಫ್ಟಿ ಜಾಸ್ತಿ ಆಯಿತಾ. ಎಲ್ಲಿಗೆ ಬೇಕಾದರೂ ಎತ್ಕೊಂಡು ಹೋಗ್ಬೋದು ಗಾಡಿನ, ಮತ್ತು ನಿಮಗೆ ನಿಮ್ಮ ಚಾಯ್ಸಲ್ಲಿ ಗಾಡಿಗಳನ್ನ ಓಡಿಸ್ಕೋಬೋದು. ಅಗ್ರಿಕೇಟ್ರು ಆವಾಗಲೇ ಹೇಳ್ದಂಗೆ ಅಗ್ರಿಕೇಟ್ರ್ ಕಂಪ್ನಿಯಲ್ಲಿ ಓಡಿಸ್ಬೋದು, ಟೂರಿಸ್ಟಲ್ಲಿ ಓಡಿಸ್ಬೋದು. ಅಂದರೆ ಆಪ್ಷನ್ಗಳು ಜಾಸ್ತಿ ಇರೋದ್ರಿಂದಾಗಿ ನಾನು ಹೇಳ್ತೀನಿ ಕ್ಯಾಬ್ ಬೆಸ್ಟ್ ಇದೆ ಆಯಿತಾ. ಬಟ್ ಏನಂತ ಅಂದರೆ, ಮನೆಗೆ ಹೋಗೋದೆಲ್ಲ ಸ್ವಲ್ಪ ಕಷ್ಟನೇ. ಅದ್ರ ಜೊತೆಗೆ ಈ ಆಟೋ ಓಡಿಸ್ತೀವಿ ಅಂದರೆ ಸ್ವಲ್ಪ ರೆಸ್ಪೆಕ್ಟ್ ಕಮ್ಮಿನೇ. ಕ್ಯಾಬಲ್ಲಿ ಒಳ್ಳೆ ರೆಸ್ಪೆಕ್ಟ್ ಇದೆ. ಆ ಕ್ಯಾರ್ ಓಡಿಸ್ತಾನೆ, ಒಂದೊಂದು ಕಾರ್ ಇಟ್ಕೊಂಡಿದ್ದಾನೆ ಅನ್ನೋ ಲೆಕ್ಕಾಚಾರದಲ್ಲಿ ಇರೋವಂಥದ್ದು. ಹಾಗೆ ಆಟೋಗೆ ನಾವು ಕಂಪೇರ್ ಮಾಡಿಕೊಂಡ್ರೆ ಕ್ಯಾಬಲ್ಲಿ ಬಂದು ಡಬಲ್ ದುಡಿಬೋದು ಆಯಿತಾ. ಇಲ್ಲಿ 2,000 ಮಾಡಿದ್ರೆ ಅಲ್ಲಿ 4,000 ಕೂಡ ಮಾಡ್ಬೋದು. ಬಿಸ್ನೆಸ್ ಸೆಟ್ ಆಗೋಯ್ತು ಅಂದರೆ ಚೆನ್ನಾಗೇ ಡ್ಯೂಟಿಗಳನ್ನ ಮಾಡ್ಬೋದು. ಇಲ್ಲಿ ಆಟೋಗೆ ಬಂದುಬಿಟ್ಟು ಒಂದು ಲಿಮಿಟ್ ಇದೆ, ಆ ಲಿಮಿಟ್ ಮೇಲೆ ಹೋಗೋಕ್ಕಾಗೋದಿಲ್ಲ ಅರ್ನಿಂಗ್ಸಲ್ಲಿ ಕೂಡ. ಕ್ಯಾಬಲ್ಲಿ ಬಂದುಬಿಟ್ಟು ಆ ಥರ ರಿಸ್ಟ್ರಿಕ್ಷನ್ ಏನೂ ಇಲ್ಲ, ಆರಾಮಾಗಿ ದುಡ್ಕೋಬೋದು. ಮೇಯ್ನ್ ಏನಂತ ಅಂದರೆ, ನೀವು ಯಾವ ಥರ ಓಡಿಸ್ತೀರಾ, ನಿಮ್ಮ ಮೈಂಡ್ ಸೆಟ್ ಹೆಂಗಿದೆ ಅಂತ ಅಂದ್ಬಿಟ್ಟು. ನನಗೆ ತುಂಬ ಜನ ಕಾಲ್ ಕೂಡ ಮಾಡಿ ಕೇಳೋದೇನಂತ ಅಂದರೆ, ಏ ಬ್ರದರ್, ನಿಮ್ಮ ಗಾಡಿಗೆ ಸಿಗೋ ರೇಟು, ನಿಮ್ಮ ಆಟೋಗೆ ಸಿಗೋ ರೇಟು ನಮ್ಮ ಕ್ಯಾಬ್ಗಳಿಗೆ ಸಿಗೋಲ್ಲ, ನಾನು ಬಂದುಬಿಡ್ತೀನಿ ಅಂತ ಹೇಳ್ತಾರೆ. ಬಟ್ ಏನಂತ ಅಂದರೆ, ಫಸ್ಟು ತಿಳ್ಕೊಳ್ಳಿ, ಇಲ್ಲಿ ಆಟೋಗೆ ಬಂತು ಅಂತಂದರೆ ರೆಸ್ಪೆಕ್ಟ್ ಸ್ವಲ್ಪ ಕಡಿಮೆ ಆಯಿತಾ. ನಾನು ಆಟೋನೇ ಓಡಿಸೋದು, ನನಗೇನು ಆ ಥರ ಅನಿಸಿಲ್ಲ. ನಾನು ಯಾರಿಗೋಸ್ಕರ ನೀನು ತಲೆ ಕೆಡಿಸ್ಕೊಳೋದಿಲ್ಲ. ಯಾಕಂದರೆ ಯಾರು ರೆಸ್ಪೆಕ್ಟ್ ಕಮ್ಮಿ ಕೊಟ್ಟರು ಜಾಸ್ತಿ ಕೊಟ್ಟರು ಏನು ಅವರೇ ನಮ್ಮ ಮನೆ ನಡೆಸೋದಿಲ್ಲ. ಹಂಗಾಗಿ ಸೊ ನನಗೇನು ಅಷ್ಟು ನಾನು ತಲೆ ಕೆಡಿಸ್ಕೊಳೋದಿಲ್ಲ. ಮೇಯ್ನ್ ತುಂಬ ಜನ ಇರೋದೇನಂತ ಅಂದರೆ, ಎಲ್ಲಪ್ಪ ನಾವೊಂಥರ ಚೀಪ್ ಆಗೋಯ್ತೀವಿ, ಆಟೋ ಡ್ರೈವರ್ ಅಂದ್ಬಿಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಆ ಮೆಂಟಾಲಿಟಿಯಿಂದ ಯೋಚನೆ ಮಾಡೋರು. ಅಂದರೆ ನಾನು ಏನೋ ನನ್ನ ಸ್ವಂತವಾಗಿ ನಾನು ಹೇಳ್ತಿಲ್ಲ, ನಾನು ಕೇಳಿರೋದು, ನನಗೆ ಕಾಲ್ ಬರೋದು ಬರುತ್ತಲ್ವ, ಆ ರೀಸನಿಂದ ನಾನು ಹೇಳ್ತಿರೋದು. ಈ ಥರ ಇದೆ ಸ್ನೇಹಿತರೆ. ನನಗೆ ಎಷ್ಟು ಗೊತ್ತು ಅಷ್ಟು ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ತಿಳಿಸಿ. ಮತ್ತು ಹೇಳಬೇಕು ಅಂದರೆ, ಮೇಂಟೆನೆನ್ಸು ಕ್ಯಾಬಿಗೆ ಸ್ವಲ್ಪ ಜಾಸ್ತಿ ಬರುತ್ತೆ ಕಂಪೇರ್ ಟು ನಮ್ಮ ಆಟೋಗಳಿಗೆ. ಇವಾಗ ಆಟೋಗೆ ಒಂದು 2,000-3,000 ಆಗೋ ಜಾಗದಲ್ಲಿ ಕ್ಯಾಬ್ಗಳಿಗೆ ಒಂದು 6,000-7,000ವರೆಗೂ ಆಗುತ್ತೆ ಮೇಂಟೆನೆನ್ಸು. ಈ ಥರ ಇರುತ್ತೆ. ಹಾಗೆ ಸ್ಪೇರ್ ಪಾರ್ಟ್ಸ್ ಎಲ್ಲ ಗೊತ್ತಲ್ಲ, ಆಟೋಗೂ ಕಂಪೇರ್ ಮಾಡೋಕ್ಕೆ ಆಗೋದೇ ಇಲ್ಲ. ನಾವು ಆಟೋಗೂ ಕ್ಯಾಬ್ಗೂ ಕಂಪೇರ್ ಮಾಡೋಕ್ಕಾಗಲ್ಲ. ಬಟ್ ಏನಂತಂದರೆ, ಮಿಕ್ಕಿದ್ದು ಆಟೋಗೆ ಹೋಗ್ತೀರಾ ಕ್ಯಾಬ್ಗೆ ಹೋಗ್ತೀರಾ ಅನ್ನೋದೆಲ್ಲ ನಿಮ್ಮ ಚಾಯ್ಸು. ನಿಮ್ಮ ಚಾಯ್ಸು. ಅದ್ರ ಜೊತೆಗೆ ನಿಮ್ಮ ಮೈಂಡ್ ಸೆಟ್ಟು, ನಿಮ್ಮ ಮೆಂಟಾಲಿಟಿ ಹೆಂಗಿದೆ ಅನ್ನೋದನ್ನ ನಿಮಗೆ ಬಿಟ್ಟಿದ್ದು. ನಾವು ಸ್ವಲ್ಪ ಶೋಕಿ ಮಾಡಬೇಕು, ನನಗೊಂದು ಕಾರ್ ತಗೋಬೇಕು, ನಾವು ಯಾವತ್ತೂ ಒಂದು ತಗೊಂಡಿಲ್ಲ ಅಂತಂದರೆ ನೀವು ಆರಾಮಾಗೆ ಕ್ಯಾಬ್ ಕಡೆಗೆ ಹೋದರೆ ಬೆಟರ್ ಇದೆ. ಟೈಮ್ ಕೊಡ್ತೀನಿ, ತೊಂದರೆ ಇಲ್ಲ, ನನಗೇನು ಟೈಮ್ದೇನು ರಿಸ್ಟ್ರಿಕ್ಷನ್ ಏನಿಲ್ಲ, ನಾವು ಮನೆಗೇನು ಹೋಗಬೇಕು ಅಂತ ಇಲ್ಲ, 24 hour ಕೊಡ್ತೀನಿ ಅನ್ನೋ ಲೆಕ್ಕಾಚಾರ ಇತ್ತು ಅಂತ ಅಂದರೆ ಆರಾಮಾಗಿ ಹೋಗ್ಬೋದು. ಹಾಗೆ ಆಟೋಗೂ ಕ್ಯಾಬ್ಗೂ ಲೈಫ್ ಎಷ್ಟು ಅಂತ ಹೇಳ್ಬಿಡ್ತೀನಿ. ಇನ್ನೊಂದು, ಈಗ ನೀವು ಅಗ್ರಿಕೇಟರ್ ಕಂಪ್ನಿಯಲ್ಲಿ ಓಡಿಸ್ಬೇಕು ಅಂತ ಅಂದರೆ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. 10 ವರ್ಷ ಹಳೆ ಗಾಡಿವರೆಗೂ ತಗೊತಾರೆ ಆಯಿತಾ. ಇನ್ನು MNC ಕಂಪ್ನಿಗಳಿಗೆ ಆಯಿತಾ, ಈ ಸಾಫ್ಟ್ವೇರ್ ಕಂಪ್ನಿ ಅಂತಾರೆ, ಕೆಲವೊಬ್ಬರಿಗೆ MNC ಕಂಪ್ನಿ ಅಂತ ಅಂದರೆ ಅರ್ಥ ಆಗೋದಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಈ ಸಾಫ್ಟ್ವೇರ್ ಕಂಪ್ನಿಗಳು, ಈ IT ಕಂಪ್ನಿಗಳಿದಾವಲ್ವ, ಅಲ್ಲೆಲ್ಲ ಬಂದುಬಿಟ್ಟು 3 ವರ್ಷಕ್ಕಿಂತ ಹಳೆ ಗಾಡಿಗಳನ್ನ ಅವರು ಇಟ್ಕೊಳೋದಿಲ್ಲ. 3 ವರ್ಷ ಆಯ್ತಿದ್ದಂಗೆ ಅದನ್ನು ಹೊರಗೆ ಹಾಕ್ಬಿಡ್ತಾರೆ. 3 ವರ್ಷ ಹಳೆ ಗಾಡಿನ ತಗೊಳ್ಳಲ್ಲ ಆ ಗಾಡಿಗಳನ್ನ. ಮತ್ತು ಇವಾಗ MNC ಕಂಪ್ನಿಯಲ್ಲೇ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಯಾರೋ ಒಬ್ರು ಸೆಟ್ ಆಗ್ಬಿಟ್ಟಿದ್ದಾರೆ. ಅಂದರೆ ಇವಾಗ ಒಬ್ಬೊಬ್ರಿಗೆ ಏನಂದರೆ, ಇವಾಗ ನನಗೆ ಬಂದುಬಿಟ್ಟು ಅಗ್ರಿಕೇಟರ್ ಕಂಪ್ನಿನಲ್ಲಿ ನನಗೆ ಫ್ರೀಡಮ್ ಇದೆ. ಯಾವ ಡ್ಯೂಟಿ ಬಂತು ಕರ್ಕೊಂಡು ಬಂದೆ, ಆಗ ಕರ್ಕೊಂಡೋಗಿ ಡ್ರಾಪ್ ಮಾಡಿದೆ, ಅಲ್ಲಿಗೆ ನನ್ನ ಕೆಲಸ ಮುಗೀತು ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತೀವಿ.
ಸೇಮ್ ಸಿಚುವೇಶನ್ನು, ಅದು ನನಗೆ ಒಂಥರ ಫ್ರೀಡಮ್ ಇರುತ್ತೆ. ಅದೇ ಥರನೇ ಇದರಲ್ಲಿ MNC ಕಂಪ್ನಿಯಲ್ಲಿ ಕೂಡ ಕೆಲವೊಬ್ರು ಅಲ್ಲಿಗೆ ಸೆಟ್ ಆಗ್ಬಿಟ್ಟಿರ್ತಾರೆ. ಹೆಂಗೋ ಬರ್ತಾರೆ, ಬೆಳಗ್ಗೆ ಒಂದು ಕಡೆಯಿಂದ ಪಿಕಪ್ ಮಾಡ್ಕೊಂಡು ಕ್ಲಬ್ ಮಾಡ್ಕೊಂಡ್ಬಂದು ಡ್ರಾಪ್ ಮಾಡ್ತೀನಿ, ಹಂಗೆ ಸಾಯಂಕಾಲ ಹೋಯ್ತಾ ಹೆಂಗೋ ಕರ್ಕೊಂಡೋಗಿ ಕಸ್ಟಮರ್ನ ಎಂಪ್ಲಾಯೀಸ್ನ ಡ್ರಾಪ್ ಮಾಡಿಬಿಡ್ತೀನಿ, ಕ್ಲಬ್ ಮಾಡ್ಕೊಂಡು ಹೋಗೋದು ಇಲ್ಲ ಸಿಂಗಲಾಗಿ ಕರ್ಕೊಂಡು ಹೋಗ್ಬಿಡೋದು. ಅದು ನನಗೊಂಥರ ಸಾಕು, ಅಷ್ಟರಲ್ಲೇ ಮುಗ್ದೋಗುತ್ತೆ. ಒಂದು ರೆಗ್ಯುಲರ್ ಕೆಲಸ, ಯಾವುದೇ ಥರ ಜಂಜಾಟ ಇಲ್ಲ, ಅಲ್ಲಿ ಹೋಗೋದು, ಅಲ್ಲಿ ಡ್ಯೂಟಿ ಸಿಕ್ಕಿಲ್ಲ, ಇಲ್ಲಿ ಮಾಡ್ಕೊಂಡು ಬಂದಿಲ್ಲ ಅನ್ನೋದೆಲ್ಲ ತಲೆನೋವು ಇರೋದಿಲ್ಲ ಅನ್ನೋ ಲೆಕ್ಕಾಚಾರ ಅವ್ರು ಆ ಥರ ಯೋಚನೆ ಮಾಡಿರ್ತಾರೆ. ಸೊ ಕ್ಯಾಬಲ್ಲಿ ಕೂಡ ತುಂಬ ಡಿಫ್ರೆನ್ಷಿಯೇಟ್ ಇದೆ. ಈ ಥರ ಇರುತ್ತೆ. ಅಂದರೆ ಅಗ್ರಿಕೇಟರ್ ಕಂಪ್ನಿ ಮೇಲೆ ಕೆಲವೊಬ್ಬರು ಡಿಪೆಂಡ್ ಆಗಿರ್ತಾರೆ, ಅದ್ರ ಜೊತೆಗೆ ಟೂರಿಸ್ಟ್ ಲೈನಲ್ಲಿ ಕೂಡ ಹೋಗ್ತಾರೆ. ಇವರು ಈ ಥರ ಮೇಂಟೈನ್ ಮಾಡ್ತಾರೆ. ಈ MNC ಕಂಪ್ನಿಗಳಲ್ಲಿ, IT ಕಂಪ್ನಿಗಳಲ್ಲಿ ಏನು ಗಾಡಿಗಳು ಅಟ್ಯಾಚ್ ಮಾಡಿರ್ತಾರೆ ಅವ್ರುಗಳು ಬಂದುಬಿಟ್ಟು ಮೇಯ್ನಾಗಿ ಅಲ್ಲಿ ಏನು ಕಂಪ್ನಿ ಎಂಪ್ಲಾಯೀಸ್ ಇರ್ತಾರೆ ಅವ್ರನ್ನ ಕರ್ಕೊಂಡು ಹೋಗೋದು, ಡ್ರಾಪ್ ಮಾಡೋದು, ತಿಂಗ್ಳಿಗೆ ಒಂದಿಷ್ಟು ಅಂತ ಪೇಮೆಂಟು ಇರುತ್ತೆ. ಅವ್ರದ್ದು ಟ್ರಿಪ್ ಶೀಟು ಇಲ್ಲ ಅಂತಂದರೆ ಅವ್ರದ್ದು ಟ್ರಿಪ್ ವೈಸು ಇಲ್ಲಾಂದರೆ ಪ್ಯಾಕೇಜ್ ವೈಸ್ ಏನಿರುತ್ತೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಅವ್ರವ್ರಿಗೆ ಅದು ಕಂಫರ್ಟಾಗಿ ಅಂದರೆ ಕಂಫರ್ಟಲ್ಲಿ ಸೇರ್ಕೊಂಡಿರ್ತಾರೆ. ಸೊ ಯಾಕಂದರೆ ಈ ಅಗ್ರಿಕೇಟರ್ ಕಂಪ್ನಿನಲ್ಲಿ ಡ್ಯೂಟಿಗಳಿಗೆ ಒಂದು ದಿವಸ ಜಾಸ್ತಿ ಆಗ್ಬೋದು, ಒಂದು ದಿವಸ ಕಮ್ಮಿ ಆಗ್ಬೋದು. ಬಟ್ ಏನಂತಂದರೆ ಈ MNC ಕಂಪ್ನಿಗಳು, IT ಕಂಪ್ನಿಲಿ ಏನು ಎಂಪ್ಲಾಯ್ ಇರ್ತಾರೆ ಅವ್ರು ಆ ಥರ ಆಗೋದಿಲ್ಲ, ಫ್ಲಕ್ಚುಯೇಷನು. ಆ ರೀಸನಿಂದ ಅವರು ನಮಗೆ ರೆಗ್ಯುಲರ್ ಡ್ಯೂಟಿ ಇದ್ದೇ ಇರುತ್ತೆ ಅನ್ನೋ ರೀಸನ್ಗೆ ಈ MNC ಕಂಪ್ನಿಗಳು ಕೂಡ ಅಟ್ಯಾಚ್ ಮಾಡಿಕೊಂಡು ಡ್ಯೂಟಿ ಮಾಡೋದಿರ್ತಾರೆ. ಸ್ವಲ್ಪ ಒಂದು 5,000 10,000 ಕಮ್ಮಿ ದುಡಿಬೋದು, ಆದರೆ ಏನಂತಾರೆ ನಮಗೆ ರೆಗ್ಯುಲರ್ ಡ್ಯೂಟಿ ಇರುತ್ತೆ ಅನ್ನೋ ರೀಸನಲ್ಲಿ. ಹಾಗೆ ಇನ್ವೆಸ್ಟ್ಮೆಂಟ್ ಕೂಡ ತಿಳಿಸ್ಕೊಟ್ಟೆ ಕ್ಯಾಬ್ಗೂ ಮತ್ತು ಆಟೋಗೆ. ಹೊಸ ಆಟೋಗೆ ಬಂದುಬಿಟ್ಟು 3 ಲಕ್ಷ ಇದೆ, ಇವಾಗ ಹೊಸ ಕ್ಯಾಬಿಗೆ ಬಂದುಬಿಟ್ಟು 10 ಲಕ್ಷವರೆಗೂ ಇನ್ವೆಸ್ಟ್ಮೆಂಟ್ ಬರುತ್ತೆ. ಅದ್ರ ಜೊತೆಗೆ ಆಟೋದಲ್ಲಾದರೆ ಡೈಲಿ ಮನೆಗೆ ಹೋಗ್ಬೋದು, ಆಯಿತಾ. ಆದರೆ ಇದರಲ್ಲಿ ಬಂದುಬಿಟ್ಟು ಕ್ಯಾಬಲ್ಲಿ ಆ ಥರ ಇಲ್ಲ, 24 ಅವರ್ ಟೈಮ್ಗಾದರೂ ಕೊಡಲೇಬೇಕಾಗುತ್ತೆ. ನೀವು MNC ಕಂಪ್ನಿಗಳಿಗೆ ಅಟ್ಯಾಚ್ ಮಾಡೋದು ಕೂಡ ಅದು ಶಿಫ್ಟ್ ವೈಸ್ ಇರ್ತವೆ. ಅದರಲ್ಲೂ ಕೂಡ ಮಿನಿಮಮ್ ಅಂದರೂ 16-17 ಅವರ್ ಅಂತೂ ಟೈಮ್ ಕೊಡಲೇಬೇಕಾಗುತ್ತೆ. ಸೊ ಇದಿಷ್ಟು ಸ್ನೇಹಿತರೆ, ನನ್ನ ನಾಲೆಡ್ಜ್ ಎಷ್ಟಿತ್ತು ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಏನಾದರೂ ಪಾಯಿಂಟ್ ಬಿಟ್ಟೋಗಿದ್ರೆ, ನಿಮ್ಗೇನಾದರೂ ತಿಳಿಸ್ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ಅಂತ ಕೇಳ್ಕೊತೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಎಲ್ಲರಿಗೂ ನಮಸ್ಕಾರ.